ಹಳೆಯ ದಾಖಲೆಗಳನ್ನೆಲ್ಲ ಮುರಿದು ಸೋಂಕಿನ ಮಹಾಸ್ಫೋಟವಾಗಿದೆ. ಕರ್ನಾಟಕದಲ್ಲಿ ಇದ್ದಂತಹ ಹಳೆಯ ದಾಖಲೆಗಳನ್ನೆಲ್ಲ ಉಡಿಸ್ ಮಾಡಿದೆ. ಸೋಂಕಿನ ಮಹಾಸ್ಫೋಟವೇ ಆಗಿದೆ ಇವತ್ತು. ಅಂದ್ರೆ ಕರ್ನಾಟಕದಲ್ಲಿ 24 ಗಂಟೆಯಲ್ಲೇ 25,795 ಜನರಿಗೆ ಕೊರೋನಾ ತಟ್ಟಿದೆ. ಬೆಂಗಳೂರಲ್ಲಿ ಒಂದೇ ದಿನ 15,244 ಜನರಿಗೆ ಸೋಂಕಿನ ಸುಳಿ ಸುತ್ತಿಕೊಂಡಿದೆ. ರಾಜ್ಯದಲ್ಲಿ ಕೊರೋನಾಗೆ 123 ಜನ ಬಲಿಯಾಗಿದ್ರೆ ಬೆಂಗಳೂರಲ್ಲಿ 68 ಜನ ಸಾವನ್ನಪ್ಪಿದ್ದಾರೆ. ಇನ್ನು ತುಮಕೂರಲ್ಲಿ 1,231, ಬಳ್ಳಾರಿಯಲ್ಲಿ 920. ಇಲ್ಲೇ ಕೂತಿದ್ರೆ ಗುಳೆ ಅದೇ ಗುದ್ಕ ಬಿದ್ದಾಗ ವೈದ್ಯಂಗೆ ಯಾಕೆ ಬೈತಾ ಇದ್ದಾರ? ಏನಪ್ಪ ಆರಾಮೇಲೆ ಜಗಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ. ಸರ್ಕಾರ ಲಾಕ್ ಡೌನ್ ಮಾಡೈತೆ, ಇನ್ನೇನ್ ಕೆಲಸ ನಮ್ಗೆ? ಕುತ್ಕೋಬೇಕಲ್ಲ, ಉಣ್ಬೇಕು ತಿನ್ಬೇಕು, ಬಂದು ಕುತ್ಕೋಬೇಕು ಅಷ್ಟೇ. ಮನೇಲಿ ಇರೋಗ್ರಿ ಎಲ್ಲರೂ ರೋಡಲ್ಲಿ ಕೂತ್ಕೊಂಡ್ರೆ ಮನೆಗೆ ಹೋಗ್ಬಿಡು, ಹೆಡ್ತಿ ಕಾಟ, ಟೌನ್ಗೆ ಹೋಗೋ ಪೊಲೀಸ್ ಕಾಟ. ನಿನ್ಗೆ ಏನೋ ಕೆಲಸ ಕಾರ್ಯ ಐತೆ, ನಮ್ಗೇನಿಲ್ಲ, ಇದೇನಪ್ಪ ಮಾಡೋದು? ಇಲ್ಲಿ ಬಂದು ಬದ್ರೋಣ ಜಗ್ಲಿ ಮೇಲೆ ಕೂತ್ಕೋತೀವಿ. ಅದೆಲ್ಲ ಸರಿ. ಇವ್ನು ಯಾಕ ಆಕಾಶ ತಲೆ ಮೇಲೆ ಬಿದ್ದಂಗೆ ಕೈ ಮಡಿಗ ಕೂತಿದ್ದಾನೋ? ಅದೇನಿಲ್ಲ ಅವ್ನ ಕಷ್ಟ. ಅದೇನ್ ಕೇಳಿಲ್ಲ ಅವನ್ ಕತೆಯ, ಬಾರಿ ದೊಡ್ಡ ಕತೆ ಆಗ್ಬಿಡದೆ ಕಳ ಒಂದು. ಅದೇನ್ ದೊಡ್ಡ ಕತೆ? ಹೊಸಿ ತುಂಡಾಕ್ಬಿಟ್ಟು ಹೇಳು. ನನ್ ಬಾಯಲ್ಲಿ ಏನ್ ಕೇಳಿಲ್ಲ ಅದನ್ನ ನಾಗೇಶನ ಕೇಳು, ಸಖತ್ತಾಗಿ ಹೇಳ್ತದೆ. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಯ್ತಿದ್ನಲ್ಲಪ್ಪ ಅವನು, ಆ ಲಾಕ್ ಡೌನ್ ಆಗ್ಬಿಟ್ಟು ಅಲ್ಲಿಂದ ಕೆಲಸ ತೆಗೆದ್ಬಿಟ್ಟವ್ರಿ ಇವನ್ನ. ಆಮೇಲೆ ಪಕ್ಕದೂರ್ದ ಹುಡುಗಿ ಡೌ ಹೊಡಿತಿದ್ದ ನೋಡಿ ಇವನು. ಆ ಹುಡುಗಿ ಬೇರೆ ಫೋನ್ ಮೇಲೆ ಫೋನ್ ಮಾಡಿ ನಿನ್ನ ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಿನ್ನ ಮದುವೆ ಆಗಲ್ಲ ಅಂತ ಬೇರೆ ಹೇಳ್ತಾ ಕುಂತೈತೆ. ಅಷ್ಟಕ್ಕೆ ಫೀಲಿಂಗ್ ಅಲ್ಲ ಅವನೇ. ಆಯ್ತು ಬಾಮೈದ, ಆ ಹುಡುಗಿ ಅವ್ರ ಅಪ್ಪನಂತ ಹುಡುಗಿ ತಂದು ಮದುವೆ ಮಾಡಿದ್ರಾಯ್ತು, ಚಿಂತೆ ಯಾಕೆ ಮಾಡಿ ಬಿಡು. ನೀವೇ ನೋಡಿದಾರಣ್ಣ ಹುಡುಗಿ ಎಷ್ಟು ಪ್ರೀತಿಸ್ತಾ ಇದೆ ಅಂತ, ನಿನ್ಗೆ ಗೊತ್ತಲ್ಲ. ಬಿಡು, ಅವ್ರ ಅಪ್ಪನಂತ ಹುಡುಗಿ ತಂದು ಮದುವೆ ಮಾಡಿದ್ರಾಯ್ತು, ಅದಕ್ಕೇನೋ ಅವನ್ ಬುಟ್ಟಾಕ್ಲಾ, ಅವನೇ ಸರಿ ಮಾಡ್ಕತಾನೆ. ನೀನ್ ಯಾಕ್ಲಾ ಅಲ್ಲಿ ಮೊಬೈಲ್ ನೋಡ್ಕೊಂಡ್ ಗುದ್ಕ ಬಿದ್ದೋದಲ್ಲ? ಏನೋ ಕೊರೋನಾ ಸ್ಟೋರಿ ನೋಡ್ತಾ ಇದ್ದ ಕಣ ನಾನು ಮೊಬೈಲಲ್ಲಿ. ಅವ್ರ ಅಲ್ಸಾದ್ರು ಇವ್ರ ಸಾತ್ರು ಬರೀ ಇದನ್ನೇ ಹೇಳ್ತಾರ ಕಾಲ. ಉಂಕಣ ನನಗೂ ಅದೇ ಭಯ ಆಯ್ತದೆ. ಆ ನ್ಯೂಸ್ ನೋಡಿದ್ರೆ ಜೀವ ಪುಕ್ಕ ಪುಕ್ಕ ಅಂತದೆ. ನಾವೆಲ್ಲ ಬದುಕದೇ ಇಲ್ವೇನೋ ಅಂತ ಅನ್ನಿಸ್ತದೆ. ಹೊರಗಡೆ ಬಂದು ನೋಡಿದ್ರೆ ಹುಡುಗರೆಲ್ಲ ಆರಾಮಾಗಿ ಓಡಾಡ್ಕೊಂಡವೆ. ಕೊರೋನಾನೇ ಇಲ್ವೇನೋ ಅನ್ನಿಸ್ತದೆ. ಅಣ್ಣ ಕೊರೋನಾ ಗೊತ್ತಿದೆ ಹೋಯ್ತಿದೆ ಅಣ್ಣ. ನನ್ಗೆ ಯಾಕಣ ನಮ್ಮ ಹುಡುಗಿ ಚಿಂತೆ ಅಣ್ಣ ನನ್ಗೆ ಅಣ್ಣ. ದೇಶವೇ ಲಾಕ್ಡೌನ್ ಆಗಿ ಮಗ, ತಿನ್ನಿಕ್ಕೆ ಅನ್ನೋದೇ ಸಹಿತವ್ರೆ ಮಗ. ದೊಡ್ಡ ದೊಡ್ಡ ವೇಪಿಗಳು ಹೆಂಗೋ ನಡೀತದೆ ಮಗ. ಇದು ಫುಟ್ಪಾತಲ್ಲಿ ಮಗ ದಿನಗೂಲಿ ಮಾಡೋದು, ತರಕಾರಿ ಮಾಡೋದೆಲ್ಲ ಜೀವನ ಹೆಂಗೆ ಎಲ್ಲ ಸಿಟಿ ಬಿಟ್ಟು ಹಳ್ಳಿಗೆ ಬತ್ತವ್ರೆ. ನೀನು ನೋಡಿದ್ರೆ ಹುಡುಗಿ ಕಾಟ, ನಾವೇನು ಮಾಡೋದ? ಯಾಕೆ ಕೊರೋನಾ ಪರೋನಾ ಏನು ಇರಕ್ಕಲ್ಲ, ಎಲ್ಲ ಸುಳ್ಳು. ಸರ್ಕಾರ ದುಡ್ಡು ಮಾಡಿಕೆ ಏನು ಹಬ್ಸಿ ಜನಗಳೆಲ್ಲ ಹಾಳು ಮಾಡ್ತಾವ್ರೆ. ಹಚ್ಕೊಂಡು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಮಗ ನೆಮ್ಮದಿಯಾಗಿರಿ. ಏನ ಮಾಮಿದ ಇದಕ್ಕೆ ತಂಪದಲ್ಲಿ ಫೋನ್ ಹಾಕ್ಬಿಟ್ಟಿದ್ಯಾ? ಏನ ಸಮಾಚಾರ? ಹಾಂ ಏನ ಏನು ಹೇಳ್ತಾ ಇದ್ದಿಲ್ಲ? ಏನಿಲ್ಲ, ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದೆ. ಯಾಕೆ ಟೆನ್ಷನ್ ಇದೆ? ನಮ್ಮ ಫ್ರೆಂಡ್ಗೆ ಕೊರೋನಾ ಪಾಸಿಟಿವ್ ಅಂತ ಕಳ. ನಿಮ್ ಫ್ರೆಂಡ್ ತಾನೆ, ನಿಂಗಲ್ವಲ್ಲ ಸುಮ್ಮನಿರೋ. ಅದೆಲ್ಲ ಕಳ ನನಗೆ. ಅದ್ರೆಲ್ಲ ಅವನ ಜೊತೆನೆ ಮನಗಿದ್ನ, ಅವನ ಜೊತೆ ಊಟ ಮಾಡೋದ. ನನಗೆ ಏನಾಗೋಯ್ತದೆ ಅಂತ ಚಿಂತೆ ಕಳ. ಕಮಾಸ್ ಪಡ ಕಮಾಸ್. ನಿರ್ಲಕ್ಷಿಸಬೇಡಿ. ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರವಾಗಿರಿ. ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಸೋಂಕಿನಿಂದ ಕೈ ತೊಳೆಯಿರಿ. ಆದಷ್ಟು ಜನಜಂಗುಳಿಯಿಂದ ದೂರ ಇರಿ. ಮಾಸ್ಕ್ ಧರಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿ. ನಮ್ಮ ಸೇಫ್ಟಿ ನಮಗೆ ಮುಖ್ಯ. ಕೊರೋನಾ ಜಾಗೃತಿ ಬಗ್ಗೆ ಒಂದು ಸಣ್ಣ ಪ್ರಯತ್ನ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.